ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಹನಾ ಪ್ರಮೋದ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದಿಂದನೇ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಕೆಲಸಗಳ ಮಧ್ಯೆ ನನಗೆ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಹಾಗಾಗಿ ಇವಾಗ ಶುರು ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಂತ ಇಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಜೊತೆಗೆ ಕ್ಯಾಬೇಜ್ ಪಲ್ಯನ ಮಾಡ್ಕೊಂಡಿದ್ದೀನಿ. ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡೆ, ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲೇ ಮನೆಯವ್ರು ಬಂದು ಊಟನ ಮಾಡ್ಕೊಂಡು ಹೋದರು. ಪಾಪಗೂ ಕೂಡ ಬಿಸಿ ಬಿಸಿಯಾಗಿ ಹಾಲಲ್ಲಿ ನೆನೆಸ್ಬಿಟ್ಟು ಚಪಾತಿನ ತಿನ್ನಿಸ್ದೆ. ಅದಾದಮೇಲೆ ನನಗೆ ಒಂದು ಸ್ವಲ್ಪ ಬೆಳಗ್ಗೆಯಿಂದ ಹುಷಾರಿರಲಿಲ್ಲ, ಹಾಗಾಗಿ ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತು ಅಂತ ನಾನು ಕೂಡ ಊಟನ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೇಳೋಣ ಅಂತ ಹೇಳಿ ಮಲಗಿದ್ದೆ. ಇವಾಗ ರೆಸ್ಟ್ ಮಾಡಿದ್ದಾಯಿತು ಅಂತ ಎದ್ಬಿಟ್ಟು ನನಗೆ ಹಾಗೆ ಮಗುಗೆ ಅಂತ ಒಂದು ಹೆಲ್ದಿಯಾಗಿ ಒಂದು ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ಎಷ್ಟು ಬೇಕಾಗತ್ತೆ ಅಂತ ಕ್ವಾಂಟಿಟಿನ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾವಿಲ್ಲಿ 3 ಜನ ಇರೋದ್ರಿಂದ ನಮ್ಮ ಮನೇಲಿ ನಮ್ಗೆ ಇಷ್ಟು ಸಾಕಾಗತ್ತೆ. ನಾನು ಪದೇ ಪದೇ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಇಷ್ಟನ್ನೇ ಮಾಡ್ಕೊಳ್ತಾ ಇರೋದು. ತುಂಬ ನಾನು ಮಾಡಿಟ್ಟು ಸ್ಟೋರೆಲ್ಲ ಮಾಡೋದಿಲ್ಲ. ಮಾಡಿಟ್ಟರೆ ಚೆನ್ನಾಗಿರತ್ತೆ, 1-2 ವಾರದವರೆಗೂ ಮಾಡಿಟ್ಕೋಬೋದು. ಬಟ್ ನನಗದು ಇಷ್ಟ ಆಗಲ್ಲ, ಹಾಗಾಗಿ ನಾನು ಪದೇ ಪದೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಈ ಲಡ್ಡುವಿನಿಂದ ತುಂಬಾ ಪ್ರೋಟೀನ್ ಸಿಗುತ್ತೆ, ಮಕ್ಕಳ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಅಮ್ಮಂದರಿಗೂ ಕೂಡ ಇದು ತುಂಬಾ ಶಕ್ತಿಯನ್ನು ಕೊಡುತ್ತೆ. ತುಂಬ ರಿಚ್ ಪ್ರೋಟೀನ್ ಇರೋದ್ರಿಂದ, ಐರನ್ನು ಪ್ರೋಟೀನು ಎಲ್ಲನೂ ಸಿಗೋದ್ರಿಂದ ಮಕ್ಕಳ ಬೆಳವಣಿಗೆಗಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಒಂದ್ಸಲ ಇದನ್ನು ಮನೇಲಿ ಟ್ರೈ ಮಾಡಿ. ಈಗ ಫ್ರೈ ಮಾಡಿದ್ದಾಯಿತು. ಇದಕ್ಕೆ ಶೇಂಗಾ ಕೂಡ ಹುರಿದಿಟ್ಕೊಂಡಿದ್ದೆ ಮುಂಚೆನೇ, ಅದನ್ನೇ ಇವಾಗ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವಾಗ ಬಾದಾಮಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಣ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಬೆಲ್ಲನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ. ಅಪ್ಪ ಅದ್ವಿಕೆಗೆ ಅಂತಲೇ ತುಪ್ಪನ ಕಳಿಸ್ಕೊಡ್ತಾರೆ ಊಟಕ್ಕೆ ಹಾಕ್ಕೊಡೋಕ್ಕೆ ಅಂತ. ಹಸುವಿನ ತುಪ್ಪ ಸಿಗುತ್ತೆ ನಮ್ಮೂರಲ್ಲಿ, ಅದನ್ನೇ ಕೊಟ್ಟು ಕಳಿಸಿರ್ತಾರೆ. ಸೊ ಅದನ್ನೇ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ 1 ಸ್ಪೂನು. ಶುದ್ಧ ತುಪ್ಪ ಆದರೆ ಇನ್ನೂ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಅಂತ. ಇವಾಗ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಾಡನ್ನ ಕಟ್ಕೋಬೋದು. ನಾನು ಈ ರೀತಿ ಲಾಡನ್ನ ಕಟ್ಕೊಳ್ತಾ ಇದ್ದೀನಿ ಈ ಸೈಜಲ್ಲಿ. ಇದನ್ನು ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡಿಕೊಂಡೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಹಾಗೆ ಮಾಡಬೇಕು ಅಂದ್ಕೊಂಡವರು ಹೇಗಿತ್ತು ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ಯಾಮ್ಲಿಗೆ ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿದೆ. ಇದನ್ನು ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಸಂಜೆ ಮಳೆ ಬಂದು ನಿಂತಿತ್ತು, ಸೊ ಹಾಗಾಗಿ ನೋಡಿಕೊಂಡು ಹಾಗೆ ಸ್ವಲ್ಪ ನಿಂತ್ಕೊಂಡು ಬರೋಣ ಅಂದ್ಕೊಂಡು ನಿಂತ್ಕೊಂಡಿದ್ದೆ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರದ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.